ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಮಹೇಶ್ ಶೆಟ್ಟಿ ತಿಮ್ರೋಡಿ ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರಾದ ನಂತರ ಅವರ ಒಂದಷ್ಟು ಇರುವಿಕೆ, ಅಂದರೆ ಅವರ ಸ್ವಂತ ಮನೆಯಲ್ಲೇ ಅವರು ಇರೋದಕ್ಕೆ ಆಗದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಅದಾದ ಬಳಿಕ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲೊಂದು ಇಲ್ಲೊಂದು ಫೋಟೋ ಬರ್ತಾ ಇತ್ತು, ಚಿಕ್ಕ ಪುಟ್ಟ ವಿಡಿಯೋದ ತುಣುಕುಗಳು ಬರ್ತಾ ಇತ್ತು. ಬಿಟ್ಟರೆ ಅವರು ಎಲ್ಲೂ ಕೂಡ ಬಂದು ಮಾತನಾಡೋ ಅಂಥದ್ದಾಗಲಿ, ಸಾಕಷ್ಟು ಆರೋಪಗಳು ಬಂದಿದೆ, ಅದಕ್ಕೆ ಒಂದು ಕ್ಲಾರಿಫಿಕೇಷನನ್ನು ಕೊಡೋ ಅಂತಹ ವಿಚಾರಕ್ಕಾಗಲಿ ಕೈ ಹಾಕಿರಲಿಲ್ಲ. ಆದರೆ ನಿನ್ನೆ ಮಾಧ್ಯಮಗಳ ಕಣ್ಣಿಗೆ ಅವರು ಸಿಕ್ಕಿದ್ರು. ಹೆಂಗೆ ಸಿಕ್ಕಿದ್ರು ಅಂತಂದರೆ, ಕೋರ್ಟ್ನ ಆವರಣದಲ್ಲಿ ಯಾವುದೋ ಹಳೆ ಕೇಸ್ನ ವಿಚಾರವಾಗಿ ಕೋರ್ಟ್ಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಕಣ್ಣಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕಾಣಿಸ್ಕೊಂಡ್ರು. ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕಾಣಿಸ್ಕೊಂಡ ತಕ್ಷಣ ಮಾಧ್ಯಮಗಳು ಸುಮ್ಮನೆ ಇರುತ್ತಾ ಅಂತಂದರೆ ಎಂತಹ ದೊಡ್ಡ ಪ್ರಕರಣವನ್ನು ಬಯಲಿಗೆ ಎಳಿಬೇಕು, ಇಡೀ ಅಂದರೆ ನೂರಾರು ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಧರ್ಮಸ್ಥಳದಲ್ಲಿ, ಅವರಿಗೆ ನ್ಯಾಯ ಕೊಡಿಸ್ಬೇಕು ಎನ್ನುವ ಒಂದು ಅದರ ವಿರುದ್ಧ ಒಂದು ಧ್ವನಿ ಎತ್ತುವ ಮುಖಾಂತರ ಕರ್ನಾಟಕದ ಮಾಧ್ಯಮಗಳು ಮಾತ್ರವಲ್ಲ, ದೇಶದ ಮಾಧ್ಯಮಗಳು, ಪರದೇಶದ ಮಾಧ್ಯಮಗಳು ತಿರುಗಿ ನೋಡುವಂತೆ ಮಾಡಿದಂತಹದ್ರಲ್ಲಿ ಪ್ರಮುಖವಾದಂತಹ ಪಾತ್ರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಕೂಡ ಇತ್ತು. ಅಂಥದ್ರಲ್ಲಿ ನಮ್ಮ ಕನ್ನಡದ ಮಾಧ್ಯಮಗಳು ಸುಮ್ಮನೆ ಬಿಡ್ತಾವ? ಇಲ್ಲ, ಬಂದರು, ಸಿಕ್ಕಾಗ ಒಂದಷ್ಟು ಪ್ರಶ್ನೆಯನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾದವು. ಮಾಧ್ಯಮಗಳ ಕೆಲಸ ಪ್ರಶ್ನೆ ಮಾಡೋದು, ಅದೇ ಕೆಲಸಕ್ಕೆ ಮಾಧ್ಯಮಗಳು ಮುಂದಾದವು. ಆದರೆ ಇದನ್ನ ಕಂಡಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾಡಿದ್ದೇನು? ಮಾಧ್ಯಮಗಳನ್ನ ನೋಡಿದ ತಕ್ಷಣ ಸಿಡಿಮಿಡಿ ಆಗುವ ಮೂಲಕ ಮೇನ್ ಸ್ಟ್ರೀಮ್ ಮಾಧ್ಯಮಗಳನ್ನು, ಅಂದರೆ ತೆಗೆದು ಹಾಕು ಮೇನ್ ಸ್ಟ್ರೀಮ್ ಮಾಧ್ಯಮಗಳನ್ನು, ಅಂದರೆ ಏನೋ ಈ ರೀತಿಯ ಒಂದು ಉಡಾಫೆಯ ಉತ್ತರವನ್ನು ಕೊಡುವ ಮೂಲಕ ಮಾಧ್ಯಮಗಳಿಗೆ ಯಾವುದೇ ರೀತಿಯ ರಿಯಾಕ್ಷನನ್ನು ಕೊಡದೆ ಅಲ್ಲಿಂದ ಅವರು ಹೊರಟು ಹೋದರು. ಸಾಕಷ್ಟು ವಿಚಾರಗಳಿಗೆ ರಿಯಾಕ್ಷನ್ ಕೊಡೋದು ಬಾಕಿ ಇದೆ, ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಾಕಿ ಇದೆ, ಸಾಕಷ್ಟು ಆರೋಪಗಳಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡೋದು ಬಾಕಿ ಇದೆ. ಹೀಗಿದ್ರೂ ಕೂಡ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾಧ್ಯಮಗಳಿಗೆ ಯಾವುದೇ ರೀತಿಯ ಉತ್ತರವನ್ನ ಕೊಡದೆ ಸಿಡಿಮಿಡಿಗೊಂಡು ಅಲ್ಲಿಂದ ಹೊರಟು ಹೋದ್ರು ಅಂತ ಹೇಳ್ಬೋದು. ಇದನ್ನ ನೋಡಿದಾಗ ನಿಜವಾಗ್ಲೂ ನನಗಂತೂ ಬೇಜಾರಾಯಿತು. ಯಾಕಪ್ಪ ಅಂತೀರಾ? ಸಾಕಷ್ಟು ಪ್ರಶ್ನೆಗಳಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಉತ್ತರ ಕೊಡೋದಕ್ಕೆ ಬಾಕಿ ಇದೆ. ಆ ಎಲ್ಲವೂ ಕೂಡ ಇವತ್ತಿಗೂ ಸಹ ಯಕ್ಷ ಪ್ರಶ್ನೆಯಾಗಿಯೇ ಉಳ್ಕೊಂಡಿದೆ. ಯಾವುದು ಆ ಪ್ರಶ್ನೆಗಳು ಅಂದ್ರೆ, ಮೊದಲನೇ ಪ್ರಶ್ನೆ, ಆರಂಭದಲ್ಲಿ ಚಿನ್ನಯ್ಯ ಬಂದಾಗ ಆ ಚಿನ್ನಯ್ಯ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅದಾದ ನಂತರ ಅವರ ಮನೆಯಲ್ಲೇ ಚಿನ್ನಯ್ಯನನ್ನ ಇಟ್ಕೊಂಡು ಆಶ್ರಯವನ್ನ ಕೊಟ್ಟಿದ್ರು. ಪ್ರತಿದಿನ ಗುಂಡಿ ಅಗೆಯುವ ಕಾರ್ಯ ಮುಗಿದ ನಂತರ ಈ ಚಿನ್ನಯ್ಯ ಅದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಹೋಗ್ತಾ ಇದ್ದ ಅನ್ನೋದು ವಿಚಾರಣೆಯಲ್ಲಿ ಗೊತ್ತಾಯಿತು. ಇದೆಲ್ಲ ನಮಗೆ ಗೊತ್ತಾಗುವುದಕ್ಕೆ ಪೊಲೀಸಿನವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆ ಮೇಲೆ ರೇಡ್ ಮಾಡಬೇಕಾಯಿತು. ಯಾವಾಗ ಈ ರೀತಿ ರೇಡ್ ಆಯಿತೋ ಆವಾಗಲೇ ಗೊತ್ತಾಗಿದ್ದು ಇಷ್ಟು ದಿನಗಳ ಕಾಲ ಚಿನ್ನಯ್ಯ ಇದ್ದದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲೇ ಅನ್ನೋದು. ಈ ಒಂದು ವಿಚಾರದ ಸಲುವಾಗಿ ಚಿನ್ನಯ್ಯ ಯಾಕೆ ಬಂದ, ಚಿನ್ನಯ್ಯ ಪ್ರತಿದಿನ ಬಂದು ಏನನ್ನ ಹೇಳ್ತಾ ಇದ್ದ, ಚಿನ್ನಯ್ಯ ಈ ಪ್ರಕರಣದ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಳಿ ಏನೆಲ್ಲ ಹೇಳಿದ್ದಾನೆ, ಅದನ್ನೆಲ್ಲ ಕೇಳಿಸ್ಕೊಂಡಾಗ ಮಹೇಶ್ ಶೆಟ್ಟಿ ಅವರಿಗೆ ಏನನ್ನಿಸ್ತು, ಯಾಕೆ ಅವನಿಗೆ ಒಂದು ಸಹಾಯವನ್ನ ಮಾಡುವ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನ ಮಾಡಿದ್ರು, ಅದಾದ ಬಳಿಕ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಂದರೆ ಚಿನ್ನಯ್ಯ ಜೈಲಿಗೆ ಹೋದ ಬಳಿಕ ಅವರ ಅಭಿಪ್ರಾಯ ಏನು, ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋದಿತ್ತು. ಆದರೆ ನಿನ್ನೆ ಅವರು ಉತ್ತರವನ್ನ ಕೊಟ್ಟಿಲ್ಲ. ಇನ್ನು ಎರಡನೇದಾಗಿ, ಇದೇ ಚಿನ್ನಯ್ಯ ಪೊಲೀಸ್ ಕಸ್ಟಡಿಗೆ ಹೋದ ಮೇಲೆ, ಜೈಲನ್ನ ಸೇರಿಕೊಂಡ ಮೇಲೆ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಗೂ ಕುಡ್ಲಾ ರ್ಯಾಂಪೇಜ್ ಎನ್ನುವ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಾಲು ಸಂದರ್ಶನಗಳು, ಸಾಲು ರೀಲ್ಸ್ಗಳು ಬಿಡುಗಡೆ ಆಗಿತ್ತು. ಆ ರೀಲ್ಸ್ಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮುಂದೆನೆ ಕೂತ್ಕೊಂಡು ಹೇಳ್ಕೊಂಡಿದ್ದ. ಆ ಎಲ್ಲಾ ವಿಚಾರಗಳು ಇಡೀ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಈ ವಿಚಾರವಾಗೂ ಸಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇದುವರೆಗೂ ಸಹ ಯಾವ ಮಾಧ್ಯಮದ ಮುಂದೆ ಆಗಲಿ ಅಥವಾ ಅವರದ್ದೇ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಅವರ ಕೃಪಾ ಪೋಷಿತ ಯೂಟ್ಯೂಬ್ ಮಂಡಳಿಯ ಸದಸ್ಯರ ಗ್ಯಾಂಗ್ನ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಗಲಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಆ ಕ್ಲಾರಿಫಿಕೇಶನ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನ ಕೊಡೋದಕ್ಕೆ ಬಾಕಿ ಇತ್ತು. ಆದರೆ ಇದಕ್ಕೂ ಸಹ ಅವರು ನಿನ್ನೆ ಉತ್ತರವನ್ನ
ಕೊಟ್ಟಿಲ್ಲ. ಇನ್ನು ಸುಜಾತಾ ಭಟ್ ಕೇಸ್ ಮುನ್ನೆಲೆಗೆ ಬಂದಿತ್ತು. ಸುಜಾತಾ ಭಟ್ ಕೇಸ್ನ ಬೆನ್ನನ್ನ ಹತ್ತಿದ್ದಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸುಜಾತಾ ಭಟ್ಗೆ ಅನನ್ಯ ಭಟ್ ಎನ್ನುವ ಮಗಳು ಇದ್ದದ್ದೇ ಸುಳ್ಳು ಅನ್ನೋದನ್ನ ಇಡೀ ಪ್ರಪಂಚದ ಮುಂದೆ ಬೆತ್ತಲು ಮಾಡಿ ನಿಲ್ಲಿಸಿದ್ರು. ಆದರೆ ಇಂತಹ ಸಂದರ್ಭದಲ್ಲಿ ಅದೇ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿ ಸುಜಾತಾ ಭಟ್ ಆಶ್ರಯ ಪಡೆದಿದ್ದು ಕೂಡ ಇಡೀ ಪ್ರಪಂಚಕ್ಕೆ ಗೊತ್ತಾಗಿತ್ತು. ಅದರ ಜೊತೆಗೆ ಸುಜಾತಾ ಭಟ್ ಹೇಳಿದ್ದು ಕಟ್ಟುಕತೆ ಅನ್ನೋದು ಸಹ ಗೊತ್ತಾಗಿತ್ತು. ಆ ವಿಚಾರವಾಗೂ ಸಹ ಸಾಕಷ್ಟು ಪ್ರಶ್ನೆಗಳು ಮಹೇಶ್ ಶೆಟ್ಟಿ ಅವರ ಮೇಲಿತ್ತು. ಆ ಎಲ್ಲವಕ್ಕೂ ಸಹ ಉತ್ತರವನ್ನ ಕೊಡುವಂತಹ ಪರಿಸ್ಥಿತಿ ಮಹೇಶ್ ಶೆಟ್ಟಿ ಅವರ ಮೇಲೆ ನಿರ್ಮಾಣವಾಗಿತ್ತು. ಆದರೆ ಆ ಯಾವ ಪ್ರಶ್ನೆಗೂ ಸಹ ಅಂದ್ರೆ ಸುಜಾತಾ ಭಟ್ ಕೇಸ್ಗೆ ಸಂಬಂಧಪಟ್ಟಂತಹ ಯಾವ ಪ್ರಶ್ನೆಗೂ ಸಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಉತ್ತರವನ್ನ ಕೊಡಲೇ ಇಲ್ಲ. ಅಂದ್ರೆ ಸುಜಾತಾ ಭಟ್ ವಿಚಾರದಲ್ಲಿ ಯಾಕೆ ಅವರನ್ನ ಕೇಳ್ತೀನಿ ಅಂದ್ರೆ ಅವ್ರಿಗೂ ಕೂಡ ಆಶ್ರಯವನ್ನ ಕೊಟ್ಟಿದ್ದು ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಆದ್ರೆ ಆ ಕೇಸ್ನ ವಿಚಾರವಾಗೂ ಸಹ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವ ಕೆಲಸವನ್ನ ಅವರು ನಿನ್ನೆ ಮಾಡಲೇ ಇಲ್ಲ. ಇನ್ನ ಇದಾದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತ ಏನಿತ್ತು, ಈ ಆಡಳಿತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರನ್ನ ಮಾಡಿ ಒಂದು ಆದೇಶವನ್ನ ಕೊಟ್ಟಿತ್ತು. ಆ ಆದೇಶದ ಸಲುವಾಗಿ ಆ ಆದೇಶವನ್ನ ತೆರವು ಮಾಡಬೇಕು ಅಂತ ಅವರು ಹೈಕೋರ್ಟ್ ಅನ್ನ ಮೆಟ್ಟಿಲನ್ನ ಸಹ ಏರಿದ್ರು. ಆ ವಿಚಾರವಾಗೂ ಸಹ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಗಡಿಪಾರು ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದು ಯಾಕೆ, ಯಾವೆಲ್ಲಾ ಕಾರಣಗಳಿಂದ ಇವರನ್ನ 1 ವರ್ಷಗಳ ಕಾಲ ಈ ಜಿಲ್ಲೆಗೆ ಕಾಲನ್ನ ಇಡುವಂತಿಲ್ಲ, ನಿಮ್ಮ ಮನೆಗೆ ನೀವು ಬರುವಂತಿಲ್ಲ, ರಾಯಚೂರಿನ ಮಾನ್ವಿ ತಾಲೂಕಿನಲ್ಲಿ ನೀವು ಇರತಕ್ಕದ್ದು ಎನ್ನುವ ಒಂದು ಆದೇಶವನ್ನ ಈ ಪೊಲೀಸರು ಮಾಡಿದ್ದೇಕೆ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡಿದ್ದೇಕೆ ಅನ್ನೋದಕ್ಕೂ ಸಹ ಅವರು ಉತ್ತರವನ್ನ ಕೊಡಬೇಕಾಗಿತ್ತು. ಆದ್ರೆ ಅವರು ಆ ಪ್ರಶ್ನೆಗೂ ಸಹ ಉತ್ತರವನ್ನ ಕೊಟ್ಟಿಲ್ಲ. ಇದರ ಜೊತೆಗೆ 9 ನೋಟಿಸ್ಗಳನ್ನ ಕೊಟ್ಟ ಬಳಿಕ 10ನೇ ನೋಟಿಸ್ ಬಂದಿತ್ತು. ಆ 10ನೇ ನೋಟಿಸ್ ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಮಾಧ್ಯಮಗಳಲ್ಲಿ ಬುರುಡೆ ಗ್ಯಾಂಗ್ ಅಂತ ಏನ್ ಕರೀತಾ ಇದೆ, ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗಿರ್ಬೋದು, ಗಿರೀಶ್ ಮಟ್ಟಣ್ಣ ಅವರಾಗಿರ್ಬೋದು, ಜಯಂತ್ ಟಿ ಆಗಿರ್ಬೋದು, ವಿಠಲ್ ಗೌಡ, ಈ 4 ಜನರು ಸಹ ಈ ಒಂದು ಕೇಸನ್ನ ಬುರುಡೆ ಪ್ರಕರಣವನ್ನ ರದ್ದು ಮಾಡಬೇಕು, ಈ ಕೇಸ್ನಲ್ಲಿ ನಮ್ಮನ್ನ ಸಾಕ್ಷಿಗಳಾಗಿ ಅಥವಾ ಎವಿಡೆನ್ಸಸ್ ಆಗಿ ಹಾಕೊಂಡಿದ್ದಾರೆ, ನಮ್ಮ ಮೇಲೂ ಸಹ ಪ್ರಕರಣಗಳನ್ನ ದಾಖಲಿಸಿಕೊಂಡಿದ್ದಾರೆ, ಸಾಕಷ್ಟು ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಇದೆಲ್ಲವನ್ನೂ ಸಹ ತೆರವು ಮಾಡಬೇಕು ಅಂತ ಹೈಕೋರ್ಟ್ನ ಮೆಟ್ಟಿಲನ್ನ ಹೇರಿ ಇದೇ ನವೆಂಬರ್ 12ನೇ ತಾರೀಕಿನವರೆಗೂ ಸ್ಟೇ ಅನ್ನ ತಂದಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಉತ್ತರವನ್ನ ಕೊಡಬೇಕಿತ್ತು. ಆದ್ರೆ ನಿನ್ನೆ ಆ ಪ್ರಶ್ನೆಗಳಿಗೂ ಸಹ ಇವರು ಉತ್ತರವನ್ನ ಕೊಟ್ಟಿಲ್ಲ. ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮತ್ತೊಂದಷ್ಟು ಫೋಟೋಗಳು ಈ ಹಿಂದೆ ವೈರಲ್ ಆಗಿತ್ತು. ಆ ಫೋಟೋಗಳು ಯಾವ್ದಪ್ಪ ಅಂತಂದ್ರೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡುವ ಮೂಲಕ ಅಲ್ಲಿನ ಮಠಾಧೀಶರಾಗಿರುವ ನಿರ್ಮಲಾನಂದ ಸ್ವಾಮೀಜಿಗಳ ಮುಂದೆ ಕುಳಿತಿರುವಂತಹ ಫೋಟೋ ಅದಾಗಿತ್ತು. ಅದರ ಕೆಳಗೆ ಒಂದಷ್ಟು ಸಾಲುಗಳನ್ನ ಸಹ ಬರೆದುಕೊಂಡಿದ್ರು. ಈ ಚಿನ್ನಯ್ಯ ನಿರ್ಮಲಾನಂದ ಸ್ವಾಮಿಗಳ ಮುಂದೆ ಬಂದು ಆಣೆ ಪ್ರಮಾಣವನ್ನ ಮಾಡಿ ಧರ್ಮಸ್ಥಳದವರು ಮಾಡಿರುವ ಎಲ್ಲಾ ಸತ್ಯಗಳನ್ನ ಅಥವಾ ಧರ್ಮಸ್ಥಳದವರು ಏನೆಲ್ಲ ಕೆಟ್ಟ ಕೆಲಸ ಮಾಡಿದ್ದಾರೆ ಅದೆಲ್ಲವನ್ನೂ ಸಹ ನಿರ್ಮಲಾನಂದ ಸ್ವಾಮಿಗಳ ಮುಂದೆ ಹೇಳಿದ್ದಾನೆ, ಆಣೆ ಪ್ರಮಾಣ ಮಾಡಿದ್ದಾನೆ ಎನ್ನುವ ಒಂದು ಪೋಸ್ಟರ್ ಅನ್ನ ಸಹ ಹಾಕಿದ್ರು. ಆ ವಿಚಾರವಾಗೂ ಸಹ ಕ್ಲಾರಿಫಿಕೇಶನ್ ಕೊಡೋದು ಬಾಕಿ ಇತ್ತು. ಅದಕ್ಕೂ ಸಹ ಮಹೇಶ್ ಅಣ್ಣ ಉತ್ತರವನ್ನ ಕೊಡಲೇ ಇಲ್ಲ. ಸೊ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈ ಎಲ್ಲಾ ಯಕ್ಷ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಜವಾಬ್ದಾರಿ ಅವರ ಮೇಲಿದೆ. ಯಾಕೆ ಅಂತಂದ್ರೆ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿರುವಂತಹ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ರೋಡಿ. ಇದನ್ನ ನಾವು ಹೇಳಲಿಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನಮ್ಮೆಲ್ಲರ ನಾಯಕ, ಈ ಹೋರಾಟದ ಸೂತ್ರಧಾರ, ಪಾತ್ರಧಾರ, ನಮ್ಮೆಲ್ಲರ ನಾಯಕ ಅಂತ ಇದೇ ಗಿರೀಶ್ ಮಟ್ಟಣ್ಣ ಅವರು ಈ ಹಿಂದೆ ಮಾಧ್ಯಮಗಳಿಗೆ ಸಾಕಷ್ಟು ಹೇಳಿಕೆಯನ್ನ ಕೊಟ್ಟಿರುವ ಕಾರಣಕ್ಕಾಗಿ ಈ ಹೋರಾಟದ ನಾಯಕರಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದನ್ನ ಬಿಟ್ಟು ನಿನ್ನೆ ಮಾಧ್ಯಮಗಳು, ಅದರಲ್ಲೂ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕಂಡ ತಕ್ಷಣ ಸಿಡಿಮಿಡಿಗೊಂಡು ಅವರಿಗೆ ಉತ್ತರವನ್ನ ಕೊಡದೆ, ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳದೆ, ಅದರ ಜೊತೆಗೆ ಎಲ್ಲ ಪ್ರಶ್ನೆಗಳಿತ್ತಲ್ಲ ಎಲ್ಲದಕ್ಕೂ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಯಾಕೆ ನಿಜವಾಗ್ಲೂ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಬುರುಡೆ ಪ್ರಕರಣ ಬರೋದಕ್ಕಿಂತ ಮುಂಚೆ, ಈ ಬುರುಡೆ ಪ್ರಕರಣ ಪ್ರಪಂಚದ ಗಮನಕ್ಕೆ ಅಥವಾ ಬೆಳಕಿಗೆ ಬರೋದಕ್ಕಿಂತ ಮುಂಚೆ ಪ್ರತಿದಿನ ಮಾಧ್ಯಮಗಳಲ್ಲಿ ಕುಳಿತುಕೊಂಡು ಮಾತನಾಡ್ತಾ ಇದ್ರು, ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು, ನ್ಯಾಯವನ್ನ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಹುದುಗಿ ಹೋಗಿರುವ ಅಂದ್ರೆ ಮಣ್ಣಿನ ಆಳದಲ್ಲಿ ಹುದುಗಿ ಹೋಗಿರುವ ಸತ್ಯವನ್ನ ಬಗೆದು ತೆಗಿತೀವಿ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ಈ ಬುರುಡೆ ಪ್ರಕರಣ ಯಾವಾಗ ಸುಳ್ಳು ಅಂತ ಗೊತ್ತಾಯಿತು, SITಗೆ ಇವರ ಮೇಲೇನೆ ಅನುಮಾನ ಬಂತು, ಇವರ ಮೇಲೇನೆ ಕೇಸ್ಗಳನ್ನ ಹಾಕಿದ್ರು, ಗಡಿಪಾರು ಮಾಡಿದ್ರು, ಇವರೇ ಈ ಕೇಸಲ್ಲಿ ನಮ್ಮ ಹೆಸರನ್ನ ಕೈ ಬಿಡಬೇಕು ಅಂತ ಹೈಕೋರ್ಟ್ಗೆ ಮನವಿಯನ್ನ ಹೋದ್ರು. ಇಷ್ಟೆಲ್ಲ ಆದ್ಮೇಲೆ ಮೊದಲು ಇತ್ತಲ್ಲ
ಅಂದರೆ ಬುರುಡೆ ಪ್ರಕರಣ ಬರೋದಕ್ಕಿಂತ ಮೊದಲು ಇವರು ಏನು ಒಂದು ವಾಯ್ಸನ್ನು ರೈಸ್ ಮಾಡ್ತಿದ್ರು ಅದೇ ರೀತಿಯ ವಾಯ್ಸನ್ನು ರೈಸ್ ಮಾಡುವಂತಹ ಅವಶ್ಯಕತೆ ಇವತ್ತಿಗೂ ಸಹ ಇದೆ. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನಿನ್ನೆ ಮಾಧ್ಯಮಗಳು ಎದುರಿಗೆ ಬಂದಾಗ ಈ ಯಾವ ಕೆಲಸಕ್ಕೂ ಸಹ ಕೈ ಹಾಕದೆ ಸೈಲೆಂಟ್ ಆಗಿ ಹೋಗಿದ್ದಕ್ಕೆ ಅಥವಾ ಸಿಡಿಮಿಡಿಗೊಂಡಿದ್ದಕ್ಕೆ ಕಾರಣ ಏನಿರಬಹುದು? ನನಗಂತೂ ಗೊತ್ತಿಲ್ಲ. ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.